ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿ ಕೊಡಕ್ ಬಂದಿದ್ದೀನಿ. ಸೊ ಆನ್ಲೈನ್ ಕ್ಲಾಸ್ ಅಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಂದ್ರೆ ಏನು ಗೊತ್ತಿಲ್ದಿರೋರು, ಟೈಲರಿಂಗ್ ಬಗ್ಗೆ ಏನು ಗೊತ್ತಿಲ್ದಿರೋರು ಕೂಡ ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು. ಸಾಮಾನ್ಯ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತಿರೋರು ಕಲ್ತಿರೋರ್ಗೆಲ್ಲ ಮಾಡ್ತಾರೆ. ಸೊ ಇಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಏನು ಗೊತ್ತಿಲ್ದಿರೋರು, ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು, ಒಂದು ವಾರ ಕ್ಲಾಸ್ಗೆ ಹೋಗಿ ಬಿಟ್ಟಿರೋರು, ಒಂದ್ 2-3 ಕಡೆ ಹೋಗಿ ಅರ್ಥ ಆಗ್ದಿರಾ ಟೈಲರಿಂಗ್ನೇ ಸ್ಟಾಪ್ ಮಾಡಿ ಇರೋ ಅಂಥವ್ರು. ಸೊ ಇಂಥವ್ರಿಗೆಲ್ಲ ಕಂಪ್ಲೀಟ್ ಟೋಟಲ್ ಆಗಿ ನಾನು ಈ ಬೇಸಿಕ್ ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತಾ ಇರೋದು. ಸೊ ಈ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಜೂನ್ 15ನೇ ತಾರೀಕಿಂದ, ಸೊ ಜೂನ್ 15th ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ನಾನು ನಿಮಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಈ ಬೇಸಿಕ್ ಆನ್ಲೈನ್ ಕೋರ್ಸ್ ಏನಿದೆ, ಸೊ ಫಸ್ಟಿಗೆ ಸ್ಟಾರ್ಟ್ ಆಗೋದು. ಸೊ ಇವಾಗ ನಂದು 3 ಬ್ಯಾಚ್ ಆಲ್ರೆಡಿ ರನ್ ಆಗ್ತಾ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ 3 ಬ್ಯಾಚ್ ರನ್ ಆಗ್ತಾ ಇದೆ. ಸೊ ಈ 3 ಬ್ಯಾಚ್ ಅಲ್ಲಿ ತುಂಬಾ ತರ ವೆರೈಟಿ ಜನಗಳು ಸೇರ್ಕೊಂಡಿದ್ದಾರೆ. ಅಂತ ಅಂದ್ರೆ ಟೈಲರಿಂಗ್ ಬಗ್ಗೆ ಏನೂ ಗೊತ್ತಿದಿರೋರು, ಅಂದ್ರೆ ABCD ಕೂಡ ಗೊತ್ತಿದಿರೋರು, ಟೈಲರಿಂಗ್ ಏನಿದೆ ಅದರಲ್ಲಿ ಏನಂದ್ರೆ ಗೊತ್ತಿದಿರೋರು ಒಂಥರ, ಇನ್ನೊಂಥರ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ಬೇರೆ ಕಡೆ ಎಲ್ಲ ಹೋಗಿ ಅರ್ಥ ಆಗ್ದಿರೋ ಉಳ್ಕೊಂಡಿರೋಂಥವ್ರು, ಸೊ ಅರ್ಧಂಬರ್ಧ ಕಲ್ತಿರೋರು, ನಾಲೆಡ್ಜ್ ಇಲ್ದಿರೋರು, 1 ವಾರ ಹೋಗಿ ದುಡ್ಡು ಕಟ್ಟು ಬಿಟ್ಟು ಅಮೌಂಟ್ ಅವ್ರು ಹೇಳೋ ಕೊಡೋ ತಲೆಗೆ ಅರ್ಥ ಆಗ್ದಿರಾ ಬಿಟ್ಟು ಬಂದಿರೋರು, ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿರೋರು, ಆಲ್ರೆಡಿ ಬೇರೆ ಕಡೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿರೋರು. ಸೊ ಸುಮಾರು ಜನ ಈ ತರ. ಇನ್ನೂ ಒಂದು ಹೇಳ್ಬೇಕಂದ್ರೆ ಶಾಪ್ ಇಟ್ಟಿರೋರು, ಆಲ್ರೆಡಿ ಶಾಪ್ ಇಟ್ಟು 5-6 ವರ್ಷದಿಂದ ಸ್ಟಿಚ್ ಮಾಡ್ತಿರೋರು ಕೂಡ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ 3 ಬ್ಯಾಚ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಬೇರೆ ಬೇರೆ ತರ ಇದ್ದಾರೆ, ಹೇಳಿದ್ನಲ್ಲ, ಸ್ವಲ್ಪ ಕಲ್ತಿರೋರು, ಸ್ವಲ್ಪ ಕಲ್ತಿರೋರು, ಏನು ಚೂರು ಗೊತ್ತಿದ್ದಿರೋರು. ಸೊ ಹಾಗಾಗಿ ಇವರಿಗೆಲ್ಲ 3 ಬ್ಯಾಚ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. 4th ಬ್ಯಾಚ್ ಜೂನ್ 15ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರೆಲ್ಲ ಜಾಯಿನ್ ಆಗ್ಬೋದು. ಸೊ ಓಕೆ, ಈಗ ಆಲ್ರೆಡಿ ನಾನು ಈ ಆನ್ಲೈನ್ ಕ್ಲಾಸ್ ಬಗ್ಗೆ ಅಂದ್ರೆ ಫಸ್ಟ್ ಒಂದು ಬ್ಯಾಚ್ ಸ್ಟಾರ್ಟ್ ಆಯ್ತು, ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಯ್ತು. ಸೊ ಈ ಟೈಮಲ್ಲೆಲ್ಲ ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೆ. 3rd ಬ್ಯಾಚ್ಗೆ ನಾನು ಯಾವ್ದು ವಿಡಿಯೋ ಮಾಡಿ ಹಾಕಿರಲಿಲ್ಲ. ಸೊ 4th ಬ್ಯಾಚ್ಗೆ ನಾನು ಏನೇನೆಲ್ಲ ಹೇಳ್ಕೊಡ್ತೀವಿ ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ನಿಮ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ. ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲಿ ನಿಮ್ಗೆ ಮಷಿನ್ ಟೈಲರಿಂಗ್ ಮೆಟೀರಿಯಲ್ಸ್ ಬಗ್ಗೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳ್ಕೊಡ್ತೀನಿ. ಸೊ ಸೆಕೆಂಡ್ ಕ್ಲಾಸ್ ನಲ್ಲಿ ಬಂದು ನಾನು ನಿಮ್ಗೆ ಮಷಿನ್ ಬಗ್ಗೆ, ಮಷಿನ್ ನ ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು, ಸೊ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಡ್ತೀನಿ. ಅದಾದ್ಮೇಲೆ ಮಷಿನ್ ಅಲ್ಲಿ ಸ್ಟಿಚಿಂಗ್ ಎಲ್ಲ ಹೇಗೆ ಪ್ರಾಕ್ಟೀಸ್ ಮಾಡೋದು, ಸೊ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಅದಾದ್ಮೇಲೆ ಮಷಿನ್ ಸ್ಟಿಚಿಂಗ್, ಫ್ಯಾಬ್ರಿಕ್ ಮೇಲೆ ಹೇಗೆ ನಾವು ಸ್ಟಿಚಿಂಗ್ ಮಾಡೋದು, ಸೊ ಅಂತ ಅಂದ್ರೆ ನೀವು ಟೈಲರಿಂಗ್ ಎಲ್ಲ ಕಲ್ತಾಗ ಟರ್ನ್ ಮಾಡ್ಕೊಳ್ಳೋದು, ಎಡ್ ಸ್ಟಿಚ್ ಹಾಕೋದು, ಸೊ ಇದ್ರ ಬಗ್ಗೆ ಎಲ್ಲ ಹೇಗೆ ಪ್ರಾಕ್ಟೀಸ್ ಮಾಡಿ ನೀವು ಕಲಿಯೋದು, ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದೀನಿ. ಈವನ್ ಮಷಿನ್ ಪ್ರಾಕ್ಟೀಸ್ ಕೂಡ ನಾನು ನೋಟ್ಸ್ ಕೊಟ್ಟಿದ್ದೀನಿ. ನೋಟ್ಸ್ ಏನಕ್ಕೆ ಇದನ್ನೆಲ್ಲ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ನನ್ನ ಹತ್ರ ಕಲ್ತಿರೋರು ಕಲ್ತ್ಕೊಂಡು ಅವ್ರದೇ ಆದ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡಿ ಅವ್ರಿಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವರು ಒಂದು ಟ್ರೈನಿಂಗ್ ಕ್ಲಾಸ್ ಓಪನ್ ಮಾಡ್ಲಿ ಅನ್ನೋದು ನನ್ನ ಉದ್ದೇಶ. ಯಾರ್ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಆನ್ಲೈನ್ ಕ್ಲಾಸ್ಗೆ ಅಂತವರಿಗೆಲ್ಲ ನಾನು ಕೊಟ್ಟಿರುವಂತಹ ನೋಟ್ಸ್ ನೀವು ನಿಮ್ ಸ್ಟೂಡೆಂಟ್ಸ್ಗೆ, ಸೊ ಯಾರ್ಯಾರೆಲ್ಲ ಓಪನ್ ಮಾಡಬೇಕು ಅನ್ಕೊಂಡಿದ್ದೀರಾ, ಮಾಡ್ತೀರಾ ಅಂತವರಿಗೆಲ್ಲ ಖಂಡಿತ ನಾನು ಕೊಟ್ಟಿರೋ ನೋಟ್ಸ್ ನ ನೀವು ಅಲ್ಲೂ ಕೂಡ ಕೊಡ್ಬೋದು, ನಿಮ್ಗೆ ಈಸಿ ಕೂಡ ಆಗುತ್ತೆ. ಸೊ ಇದು ಒಂದು. ಸೊ ಮಿಷಿನ್ ಪ್ರಾಕ್ಟೀಸಿಗೆ ಒಂದಕ್ಕೆ ನಾನು ನೋಟ್ಸ್ ಕೊಡಲ್ಲ, ಪ್ರತಿಯೊಂದಕ್ಕೂ ನೋಟ್ಸ್ ಕೊಡ್ತೀನಿ. ಹಾಗೆ ಪ್ರತಿಯೊಂದಕ್ಕೂ ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಈವನ್ ಸಿಮ್ಮಿಯಿಂದ ಹಿಡಿದು ಲಾಸ್ಟ್ ಎಂಡ್ ಬ್ಲೌಸ್. ಸೊ ಫಸ್ಟಿಗೆ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ನಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಓಕೆನಾ? ಫಸ್ಟ್ ಹೇಳಿದ್ನಲ್ಲ ಇಷ್ಟೊತ್ತು ಮಷಿನ್ ಪ್ರಾಕ್ಟೀಸ್ ಬಗ್ಗೆ, ಸೊ ಇದೆಲ್ಲ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಸಿಮ್ಮಿ, ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಅಂದ್ರೆ ಚಿಕ್ಕ ಮಕ್ಳಿಗೆ ಬ್ಲೌಸ್. ಕೆಲವರಿಗೆ ತುಂಬಾ ಈಗಲೂ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಟೈಲರ್ಸ್ ಕೂಡ ನನಗೆ ಕಮೆಂಟ್ ಹಾಕ್ತಾರೆ, ಮೇಡಮ್ ನಾನ್ ಟೈಲರು, ನಾನ್ ಸ್ಟಿಚ್ ಮಾಡ್ತಾ ಇದೀನಿ, ಆದ್ರೆ ಸಣ್ಣ ಮಕ್ಳಿಗೆ ನೆಕ್ ವೆಡ್ತ್, ಆರ್ಮೋಲ್ ಇದೆಲ್ಲ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ ಅಂತ. ಸೊ ಹಾಗಾಗಿ ಸ್ಮಾಲ್ ಸೈಜ್ ಬ್ಲೌಸ್, ಅದಾದ್ಮೇಲೆ ಫ್ರಿಲ್ ಫ್ರಾಕ್, ಆಮೇಲೆ ಅಂಬ್ರಲಾ ಫ್ರಾಕ್, ಅದಾದ್ಮೇಲೆ 6 ಪೀಸ್ ಪೆಟಿಕೋಟ್, ಅದಾದ್ಮೇಲೆ ಲೆಹಂಗಾ, ಚೂಡಿದಾರ್ ಟಾಪ್, ಲೆಹಂಗಾ ಆದ್ಮೇಲೆ ಚೂಡಿದಾರ್ ಟಾಪ್ ಆದ್ಮೇಲೆ ಚೂಡಿದಾರ್ ಪ್ಯಾಂಟ್. ಒಂದು ಡ್ರೆಸ್ ಪೀಸ್ ತಗೊಂಡ್ರೆ ಏನ್ ಟಾಪ್ ಬರುತ್ತೆ, ಇದಕ್ಕೆ ಲೈನಿಂಗ್ ಹಾಕಿ ಕ್ಯಾನ್ವಾಸ್ ಎಲ್ಲ ಹಾಕಿ ಕಟಿಂಗ್ ಮಾಡೋದು. ಸೊ ಡ್ರೆಸ್ ಬಗ್ಗೆ ಕ್ಲಾಸ್ ಹೇಳಿ ಅಂತ ಹೇಳ್ತಿರಲ್ಲ ನೋಡಿ, ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲೇ ಡ್ರೆಸ್ ಕೂಡ ಇದೆ. ಓಕೆನಾ? ನೀವು ಅದು ಬೇಸಿಕ್ ಆನ್ಲೈನ್ ಕ್ಲಾಸ್ ಜಾಯ್ನ್ ಆದ್ರೆ ನೀವು ಇಷ್ಟೆಲ್ಲ ಕಲ್ತ್ಕೊಳ್ಬಹುದು. ಸಿಮ್ಮಿ ಒಂದು, ಸೊ ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್, ಸಣ್ಣ ಮಕ್ಳಿಗೆ ಹೇಗೆ ಬ್ಲೌಸ್ ಎಲ್ಲ ಹೊಲಿಬೇಕು ಅನ್ನೋ ಒಂದು ಐಡಿಯಾ ಬಂದ್ಬಿಡುತ್ತೆ. ಅದಾದ್ಮೇಲೆ ಫ್ರಿಲ್ ಫ್ರಾಕ್, ಅದಾದ್ಮೇಲೆ ಫ್ರಾಕ್ ಅಲ್ಲ ಇನ್ನೊಂಥರ ಅಂಬ್ರಲಾ ಫ್ರಾಕ್, ಪೀಸ್ ಪೆಟಿಕೋಟ್, ಅದಾದ್ಮೇಲೆ ಚೂಡಿದಾರ್ ಟಾಪ್,
ಅದಾದ್ಮೇಲೆ ಚೂಡಿದಾರ್ ಪ್ಯಾಂಟ್, ಅದಾದ್ಮೇಲೆ ನಿಮ್ಗೆ ಲೆಹೆಂಗಾ, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬ್ಲೌಸ್ ಇಟ್ಟಿದ್ದೀನಿ. ಸೊ ಇದಿಷ್ಟು ನಿಮ್ಗೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್, ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು, ಹಾಗೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಗೆ ಮೊದ್ಲಿಂದಲೂ ನಿಮ್ಗೆ ಹೇಳಿ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀನಿ. ಓಕೆನಾ? ಕೊನೆಯಲ್ಲಿ ನಾನು ಬ್ಲೌಸ್ ನ ಇಟ್ಟಿದ್ದೀನಿ, ಸ್ಯಾರಿ ಬ್ಲೌಸ್ ನ. ಏನಕ್ಕೆ ಕೊನೆಯಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ರೆ, ಸ್ಟಾರ್ಟಿಂಗು ಇವಾಗ ನೀವು ಒಬ್ಬೊಬ್ರ ಹತ್ರ ಒಂದೊಂದರ ಕಲ್ತಿರ್ತೀರಾ. ಕೆಲವರು 2-3 ಕಡೆ ಹೋಗಿ ಬಿಟ್ಟು ಬಂದಿರೋರು ಇದ್ದಾರೆ ಅಲ್ವಾ? ಸೊ ಒಬ್ಬೊಬ್ರ ಹತ್ರ ಒಂದೊಂದರ ಮೆಥಡ್ ಇರುತ್ತೆ. ಸೊ ಏನಾಗುತ್ತೆ, ನಿಮ್ಗೆ ಡೈರೆಕ್ಟ್ ಬ್ಲೌಸ್ ಕೊಟ್ರೆ ಆ ಮೆಥಡ್, ನಾನು ಹೇಳ್ಕೊಡೋ ಮೆಥಡ್, ಇನ್ನೊಂದೆರಡು ಕಡೆ ನೋಡಿರುವಂತ ಮೆಥಡ್, ಯೂಟ್ಯೂಬ್ ಅಲ್ಲಿ ಇನ್ನೊಂದೆರಡು ಕಡೆ ನೋಡಿರುವಂತ ವಿಡಿಯೋ ಮೆಥಡ್ಸ್, ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ನಿಮ್ಗೆ ಬರ್ತಾ ಇರೋ ಅಲ್ಪ ಸ್ವಲ್ಪನು ಕಟಿಂಗ್ ಕೂಡ ಮರ್ತು ಹೋಗ್ತೀರಾ. ಸೊ ಹಾಗಾಗಿ ಮೊದ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀನಿ, ಒಂದು ಒಳ್ಳೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದು ಕೂಡ. ಈವನ್ ಎಷ್ಟೋ ನಿಮ್ಗೆ ಕ್ಲಾಸಸ್ಗಳಲ್ಲಿ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಳ್ಕೊಡಲ್ಲ. ಇಲ್ಲಿ ನಾನು ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಸಿಮ್ಮಿಗೂ ಕೂಡ ಬಾಡಿ ಮೆಷರ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಏನೇನು ಹೇಳಿದೀನಿ ಅದೆಲ್ಲದಕ್ಕೂ ಬಾಡಿ ಮೆಷರ್ಮೆಂಟ್ ತಗೊಂಡು ಹೇಗ್ ಮಾರ್ಕಿಂಗ್ ಮಾಡಿ, ಹೇಗ್ ಕಟಿಂಗ್ ಮಾಡಿ, ಹೇಗ್ ಸ್ಟಿಚಿಂಗ್ ಮಾಡೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಈವನ್ ಫಸ್ಟ್, ಸೆಕೆಂಡ್, ಥರ್ಡ್ 3 ಬ್ಯಾಚ್ ಅಲ್ಲಿ ಡೌಟ್ಸ್ ಇದುವರೆಗೂ ಬಂದಿಲ್ಲ. ಎಲ್ಲೋ ಒಂದೊಂದು ಯಾವ್ದಕ್ಕೂ ಅಷ್ಟು ಬಂದಿಲ್ಲ. ಏನಕ್ಕಂದ್ರೆ ನಾನು ಒಬ್ಳು ಕಲ್ತ್ಬಿಟ್ಟೆ ಅಲ್ವಾ ಆಗಿರೋದು, ಡೈರೆಕ್ಟ್ ನಾನು ಟೈಲರ್ ಆಗಿಲ್ಲ ಅಲ್ವಾ. ಹುಟ್ಟುತ್ತಲೇ ಯಾರು ಟೈಲರ್ ಆಗಲ್ಲ. ನಾನು ಕಲಿಯುವಾಗ ನಾನು ಎಷ್ಟು ಸ್ಟ್ರಗಲ್ ಮಾಡಿದೀನಿ, ಅಲ್ಲಿ ನನ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಯಾವ ತರ ಪ್ರಾಬ್ಲಮ್ ಆಗಿದೆ, ಅದನ್ನೆಲ್ಲ ನಾನು ಮೈಂಡ್ ಅಲ್ಲಿ ಇಟ್ಕೊಂಡು ಇನ್ನೊಂದು ಯಾವ್ಯಾವೆಲ್ಲ ಡೌಟ್ಸ್ ಬರುತ್ತೆ. ಇವಾಗ ನಾನು ಕಲ್ತಿರೋ ಹತ್ರನೂ ಕೂಡ ನಾನು ಪ್ರತಿಯೊಂದಕ್ಕೂ ಡೌಟ್ಸ್ಗೆ ಕ್ಲಾರಿಟಿ ಕೊಡ್ತಿರಲಿಲ್ಲ. ಅವ್ರು ಏನೇ ಹೇಳ್ಕೊಡ್ತಿದ್ರು ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಿತ್ತು. ಓಕೆನಾ? ಸೊ ಹಾಗೆ ಪ್ರತಿಯೊಂದಕ್ಕೂ ಡೌಟ್ ಬರಬಾರ್ದು ಅನ್ನೋದು ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಕ್ಲಾಸ್ ಮಾಡ್ತಾ ಇರೋದು. ಸುಮ್ಮನೆ ಏನೋ ಹೀಗ್ ಹಾಕಿ ಹೀಗ್ ಸ್ಟಿಚ್ ಮಾಡಿ ಅಂತ ಹೇಳ್ಕೊಡ್ತಾ ಇಲ್ಲ, ಪ್ರತಿಯೊಂದಕ್ಕೂ ಹೇಳ್ಕೊಡ್ತಾ ಇದ್ದೀನಿ. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಿದ್ದೀರಾ, ನಮ್ಗೆ ಡೌಟ್ಸ್ ಬಂದ್ರೆ ಏನ್ ಮಾಡೋದು ಅಂತ. ಖಂಡಿತ ನೀವು ಡೌಟ್ಸ್ ಬಂದ್ರೆ ನಾನು ಏನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ, ನಾನು ನಿಮ್ಗೆ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಇವನ್ ಅದಕ್ಕೆ ಕ್ಲಾರಿಟಿ ಕೊಡಕ್ ಆಗಿಲ್ಲ ಅಂದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇದುವರೆಗೂ ವಿಡಿಯೋ ಮಾಡೋ ಅಂತದ್ದು ಬಂದಿಲ್ಲ, ಯಾಕಂದ್ರೆ ಎಲ್ಲ ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಣೆ ಕೊಡ್ತೀನಿ. ಇವಾಗ ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು ವಿಡಿಯೋ. ನಾನು ಸುಮಾರು ಜನ ನನಗೆ ಕಮೆಂಟ್ ಹಾಕೋದೆ ವೆರಿ ವೆಲ್ ಎಕ್ಸ್ಪ್ಲೈನ್ ಅಂತ ಹೇಳ್ಬಿಟ್ಟು. ಓಕೆನಾ? ಯೂಟ್ಯೂಬ್ ಚಾನಲ್ ಅಲ್ಲೇ ನಾನು ಅಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬ್ಲೌಸ್ ಅಂತ ಅಂದ್ರೆ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಡ್ಬಿಡ್ತೀವಿ ಅಲ್ವಾ. ಸೊ ಇಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ಹಂಗಲ್ಲ. ಒಂದು ಸಿಮ್ಮಿ ಅಂತ ಬಂದ್ರೆ ನಿಮ್ಗೆ 2-3 ಕ್ಲಾಸ್ ಆಗುತ್ತೆ. ಒಂದು ಸಿಮ್ಮಿಗೆ 2-3 ಕ್ಲಾಸ್ ಆಗುತ್ತೆ. ಏನಕ್ಕಂದ್ರೆ ಅಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ. ಸೊ ಯಾರಿಗೂ ಪ್ರಾಬ್ಲಮ್ ಆಗ್ಬಾರ್ದು, ಯಾವ್ದು ಡೌಟ್ ಬರಬಾರ್ದು ಅಂತ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ. ಇವ್ರಿಗೂ ಅಷ್ಟಾಗಿ ಡೌಟ್ಸ್ ಬಂದಿಲ್ಲ. ಎಲ್ಲೋ ಒಂದೊಂದು ಸಣ್ಣ ಪುಟ್ಟ ಯಾರಿಗೆ ಏನು ನಾಲೆಡ್ಜ್ ಗೊತ್ತಿಲ್ದಿರೋರು ಯಾರು ಸೇರ್ಕೊಂಡಿದ್ದಾರೆ, ಸೊ ಅಂತವ್ರಿಗೆ ಸ್ವಲ್ಪ ಒಂಚೂರು ಎಲ್ಲೋ ಒಂದು ಪಾಯಿಂಟ್ ಅಷ್ಟು ಡೌಟ್ ಬಂದಿದೆ. ಅದನ್ನ ಅವ್ರು ಮೆಸೇಜ್ ಹಾಕಿದ್ದಾರೆ, ನಾನು ಅದನ್ನ ಕ್ಲಿಯರ್ ಮಾಡಿದೀನಿ. ಅದರ್ವೈಸ್ ಯಾವ್ದು ಡೌಟ್ ಬಂದಿಲ್ಲ. ಖಂಡಿತ ಡೌಟ್ ಬಂದ್ರೆ ಕ್ಲಿಯರ್ಬಾರ್ದು ಅಂತ ಅಲ್ಲ, ಖಂಡಿತ ಡೌಟ್ ಬಂದ್ರೆ ನೀವು ಮೆಸೇಜ್ ಹಾಕಿದ್ರೆ ಖಂಡಿತ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಸೊ ನಿಮ್ಗೆ ಏನ್ ಡೌಟ್ ಬಂದಿದೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೂಡ ಕೊಡ್ತೀನಿ. ಓಕೆನಾ? ಸುಮಾರು ಜನ ಮೆಸೇಜ್ ಆಗ್ತಿದ್ರಿ, ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದು. ಇಲ್ಲಾಂದ್ರೆ ನಾನು ಆನ್ಲೈನ್ ಕ್ಲಾಸ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಲ್ಲ, ರೇರು. ಅದಕ್ಕೆ ಇದೆಲ್ಲ ಕೇಳೋಣ ಅಂತ. ಹಾಗೆ ಇನ್ನೊಂದಷ್ಟು ಜನ ಡೌಟ್ಸ್ ಕೇಳ್ತಾ ಇದ್ದಾರೆ, ತಿಂಗಳಿಗೆ 2,000ನಾ ಅಂತ. ಖಂಡಿತ ತಿಂಗಳಿಗೆ 2,000 ಅಲ್ಲ, ಕಂಪ್ಲೀಟ್ ಕೋರ್ಸ್ಗೆ 2,000. ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಕಂಪ್ಲೀಟ್ ಕೋರ್ಸ್ ಅಂದ್ರೆ ಇಷ್ಟೊತ್ತು ನಾನು ಏನ್ ಹೇಳಿದೆ ಆನ್ಲೈನ್ ಕ್ಲಾಸ್ ಅಲ್ಲೆಲ್ಲ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ, ಸೊ ಅದಷ್ಟಕ್ಕೂ ನಿಮಗೆ 2,000. ಹಾಗೆ ಇನ್ನೊಂದು ಕೇಳ್ತಾರೆ, ಇದು ಲೈವ್ ವಿಡಿಯೋನ? ಖಂಡಿತ ಲೈವ್ ವಿಡಿಯೋ ಅಲ್ಲ, ಇದು ಬಂದು ರೆಕಾರ್ಡೆಡ್ ವಿಡಿಯೋನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ? ಸೊ ಹೇಗೆ ಏನು ಇದೆಲ್ಲ ನಿಮ್ಗೆ ಮೆಸೇಜ್ ಅಲ್ಲೆಲ್ಲ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಸೊ 2,000 ರೂಪಾಯಿ ಕೊಟ್ಟು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬ್ಲೌಸ್ ಕ್ಲಾಸಸ್ ನಾನು ಹೇಗ್ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ. ಸ್ಟಾರ್ಟಿಂಗ್ ಇಂದ ನಿಮ್ಗೆ ಬಾಡಿ ಮೆಷರ್ಮೆಂಟ್ ಎಲ್ಲ ತೆಗೆದು ಹೇಗೆ ಮಾರ್ಕ್ ಮಾಡಬೇಕು, ಹೇಗೆ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಲೆಹೆಂಗಾವರೆಗೂ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿರ್ತೀನಿ. ಅದಾದ್ಮೇಲೆ ಬ್ಲೌಸ್ ನಿಮ್ ಕೈ ಕೊಟ್ಟಾಗ ನಿಮ್ಗೆ ತುಂಬಾನೇ ಈಸಿ ಅನ್ಸ್ಬಿಡುತ್ತೆ. ತುಂಬಾ ಈಸಿ ಅನ್ಸುತ್ತೆ. ಏನಕ್ಕೆ ಇಷ್ಟು ದಿವಸ ನಿಮ್ಗೆ ಫಸ್ಟ್ ಇಂದ ಪ್ರಾಕ್ಟೀಸ್ ಮಾಡಿಸ್ಕೊಂಡ್ ಬಂದಿದ್ದೀನಲ್ಲ, ಬ್ಲೌಸ್ ಅವಾಗ ಈಸಿ ಆಗುತ್ತೆ. ಡೈರೆಕ್ಟ್ ಬ್ಲೌಸ್ ಕೊಟ್ರೆ ಟೈಲರಿಂಗ್ ನೇ ಬಿಟ್ಟೋಗುವಂತವ್ರು ಇದ್ದಾರೆ. ಯಾಕಂದ್ರೆ ಬ್ಲೌಸ್ ಸ್ವಲ್ಪ ಟಫ್, ಅಂದ್ರೆ ಕಲಿಯೋರಿಗೆ ಟಫ್, ಕಲ್ತಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಟಫ್ ಅಲ್ಲ, ತುಂಬಾ ಈಸಿ. ಕಲಿಯೋರಿಗೆ ತುಂಬಾ ಟಫ್ ಅನ್ಸುತ್ತೆ. ಸೊ ಏನು ಗೊತ್ತಿದ್ದಿರೋರಿಗೆ ಡೈರೆಕ್ಟ್ ನಾನು ಬ್ಲೌಸ್ ಕೊಡ್ತಾ ಇಲ್ಲ, ಇಲ್ಲಿ ಲಾಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಅದು ನಿಮ್ಗೆ ಈಗ ಹೇಳಿದೆ, ಸಿಮ್ಮಿಗೆ 2-3 ಕ್ಲಾಸ್ ಆಗುತ್ತೆ. ಒಂದು ಫ್ರಾಕ್ ಅಥವಾ ಸಿಮ್ಮಿ ಅಥವಾ ಚೂಡಿದಾರ ಟಾಪ್, ಚೂಡಿದಾರ ಪ್ಯಾಂಟ್ಗೆ ಮಿನಿಮಮ್ 2-3 ಕ್ಲಾಸ್ ಆಗ್ತಾ ಇದೆ. ಸೊ ಈ ಬ್ಲೌಸ್ ಅಂತ ಬಂದಾಗ ನಿಮ್ಗೆ ಸುಮಾರು ಕ್ಲಾಸಸ್ ಆಗುತ್ತೆ. ಏನಕ್ಕಂದ್ರೆ ನಿಮ್ಗೆ ಬ್ಲೌಸ್ಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು, ಯಾವ ರೀತಿ ಪರ್ಫೆಕ್ಟ್ ಆಗಿ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು, ಹೇಗೆ ಮಾರ್ಕ್ ಮಾಡೋದು, ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು, ಶೋಲ್ಡರ್ನ ಯಾವ ಸೈಜ್ಗೆ ಯಾವ ತರ ಇಡೋದು, ಯಾವ ಡಿಪ್ ನೆಕ್ಗೆ ನೀವು ಯಾವ ರೀತಿ ಶೋಲ್ಡರ್ ಇಟ್ಕೊಳ್ಬೇಕು, ಯಾವ ರೀತಿ ಆರ್ಮೋಲ್ ಲೆಂತ್ ಇಟ್ಕೊಳ್ಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲಾಸಸ್ ಕೊಡ್ತಾ ಇದ್ದೀನಿ.
ಸೊ ಅದಾದ್ಮೇಲೆ ನಿಮ್ಗೊಂದು ಚಾರ್ಟ್ ಕೂಡ ಕೊಡ್ತೀನಿ, ಏನು ಬ್ಲೌಸ್ದು ಸೈಜ್ ವೈಸ್ ನಿಮ್ಗೆ ಒಂದು ಚಾರ್ಟ್ ಕೂಡ ಕೊಡ್ತೀನಿ. ಆ ಚಾರ್ಟ್ ನ ನೋಡ್ಕೊಂಡು ಆರಾಮ್ಸೆ ನೀವು ಶಾಪ್ ನ ಓಪನ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನಿಮ್ಗೆ ಒಂದಷ್ಟು ಐಡಿಯಾಸ್ ಬಂದ್ಬಿಟ್ಟಿರ್ತದೆ. ನನ್ ಚಾರ್ಟೇ ಬೇಕಾಗಿಲ್ಲ, ನೀವೇ ಮಾಡ್ಬೋದು, ಅಷ್ಟು ಐಡಿಯಾಸ್ ಬಂದಿರುತ್ತೆ. ಅದಾದ್ಮೇಲೆ ಶಾಪ್ ಹೇಗೆ ಓಪನ್ ಮಾಡ್ಕೊಳ್ಳೋದು, ಶಾಪ್ ಓಪನ್ ಮಾಡ್ಕೊಳ್ಬೇಕು ಅನ್ನೋದು ಸುಮಾರು ಜನ ಇದ್ದಾರೆ. ಶಾಪ್ ಹೇಗೆ ಓಪನ್ ಮಾಡ್ಕೊಳ್ಳೋದು, ಏನೇನೆಲ್ಲ ಇನ್ವೆಸ್ಟ್ ಆಗುತ್ತೆ, ಯಾವ ರೀತಿ ಶಾಪ್ ನ ಬೆಳೆಸ್ಕೋಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಹೇಳಿ ಕೊನೆಯಲ್ಲಿ ನಾನು ನಿಮ್ಗೆ ಬ್ಯಾಚ್ ಎಂಡ್ ಮಾಡೋದು. ಸೊ ಗೊತ್ತಾಯ್ತಲ್ಲ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಜೂನ್ 15ನೇ ತಾರೀಕಿಂದ 4th ಬ್ಯಾಚ್ ಓಪನ್ ಆಗ್ತಾ ಇದೆ. 1st, 2nd, 3rd ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ 4th ಬ್ಯಾಚ್ ಓಪನ್ ಆಗ್ತಾ ಇದೆ. ಸೊ ನಿಮ್ಮ ಕ್ವೆಶನ್ಸ್ ಗೆಲ್ಲ ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ. ಖಂಡಿತ ನಿಮ್ಮ ಡೌಟ್ಸ್ಗೆ ರಿಪ್ಲೈ ಕೊಡ್ತೀನಿ. ಡೌಟ್ಸ್ ಬಂದಿಲ್ಲ ಬಂದ್ರೆ ಖಂಡಿತ ನಾನು ಡೌಟ್ಸ್ಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ನಿಮ್ಮ ಹತ್ರ ನನ್ನ ವಾಟ್ಸ್ಆಪ್ ನಂಬರ್ ಇರುತ್ತೆ. ಸೊ ಇಷ್ಟು ನನ್ನ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್. ಸೊ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಜೂನ್ 15ನೇ ತಾರೀಕು ನನಗೆ 1st, 2nd ಬ್ಯಾಚ್ ಅಲ್ಲೆಲ್ಲ ಏನಾಯ್ತು ಅಂತ ಅಂದ್ರೆ, ನಾನು ಕೊಟ್ಟಿರೋ ಡೇಟ್ ಆದ್ಮೇಲೆ 4-5 ದಿನ ಆದ್ಮೇಲೆ, 1 ವಾರ ಆದ್ಮೇಲೆ ಪ್ಲೀಸ್ ಮೇಡಮ್ ನನಗೆ ಗೊತ್ತಿರ್ಲಿಲ್ಲ, ನನಗೆ ಹೀಗಾಯ್ತು ಹಾಗಾಯ್ತು, ನನಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು 1 ವಾರ ಎಲ್ಲ ಆದ್ಮೇಲೆ ಸೇರ್ಕೊಂಡಿರೋರು ಇದ್ದಾರೆ. ಸೊ ಹಂಗಾಗಿ ನಾನು ಹೇಳ್ತೀನಿ, ಯಾರ್ಯಾರೆಲ್ಲ ಸೇರ್ಕೊಳ್ತೀರಾ ಜೂನ್ 15ನೇ ತಾರೀಕುವರೆಗೂ ಸೇರ್ಕೊಳ್ಳಿ. ಅದಾದ್ಮೇಲೆ ಬೇಡ. ಏನಕ್ಕೆ ನಾನು ಬೇಡ ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ, ನಿಮ್ಗೆ ಸುಮ್ಮನೆ ಸ್ಟ್ರಗಲ್ ಆಗುತ್ತೆ. 1 ವಾರ ನಾನು ಏನು ವಿಡಿಯೋ ಕೊಟ್ಟಿರ್ತೀನಿ ಅದು ಒಂದೇ ಸರಿ ಕಳಿಸ್ಬೇಕಾಗತ್ತೆ ನಿಮ್ಗೆ. ನೀವು 1 ವಾರ ನಾನು ಕ್ಲಾಸ್ ಶುರು ಮಾಡಿ 1 ವಾರ ಆದ್ಮೇಲೆ ಸೇರ್ಕೊಂಡ್ರೆ ಒಂದೇ ಸರಿ ವಿಡಿಯೋ ಕೊಡ್ಬೇಕಾಗತ್ತೆ. ಅವಾಗ ನಿಮ್ಗೆ ಸ್ಟ್ರಗಲ್ ಆಗುತ್ತೆ. ಇಲ್ಲಿ ನಾನು ಒಂದೊಂದೇ ಪ್ರಾಕ್ಟೀಸ್ ಮಾಡ್ತಾ ಬರ್ತಿದ್ದೀನಿ. ಒಂದು ವಿಡಿಯೋ ಕಳಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು, ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಅದೆಲ್ಲ ನೀವು ನನಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ಬೇಕು. ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಇದು ಹೀಗಿದೆ ಇದನ್ನ ಸರಿ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಯೋದ್ರಿಂದಾನೇ ತುಂಬಾ ನಿಮ್ಗೆ ಒಳ್ಳೇದು. ಒಂದೇ ಸರಿ ಕಲಿಸೋದ್ರಿಂದ ನಿಮ್ಗೆ ಸ್ಟ್ರಗಲ್ ಮಾಡ್ಬೇಕಾಗತ್ತೆ, ತುಂಬಾ ಹೆವಿ ಆಗುತ್ತೆ, ನಿಮ್ ಮೆಂಟಲ್ಗೆ ತುಂಬಾ ಹೆವಿ ಆಗುತ್ತೆ, ನಿಮ್ ಮೈಂಡ್ಗೆ ತುಂಬಾ ಹೆವಿ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು, ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಜೂನ್ 15ನೇ ತಾರೀಕುವರೆಗೂ ಸೇರ್ಕೊಳ್ಳಿ. ಅದರ್ವೈಸ್ 5th ಬ್ಯಾಚ್ ಓಪನ್ ಮಾಡಿದಾಗ ನಾನು ನಿಮ್ಗೆ ಡೇಟ್ ಅನೌನ್ಸ್ ಮಾಡ್ತೀನಿ. ಸದ್ಯಕ್ಕಂತೂ ಐಡಿಯಾ ಇಲ್ಲ. ಇವಾಗ 4th ಬ್ಯಾಚ್ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಕೆಲವರು ನನಗೆ ಸುಮಾರು ಜನ ಯೂಟ್ಯೂಬ್ ಅಲ್ಲೂ ಕಮೆಂಟ್ ಹಾಕ್ತಿದ್ದೀರಾ, ನನ್ನ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೂ ನನಗೆ ವಾಟ್ಸ್ಆಪ್ ಮಾಡ್ತೀರಾ. ನನಗೆ ಇದೆಲ್ಲ ಕಲಿಯುವಂತ ಅವಶ್ಯಕತೆ ಇಲ್ಲ, ನನಗೆ ದಯವಿಟ್ಟು ಒಂದು ಬ್ಲೌಸ್ ಹೇಳ್ಕೊಟ್ಬಿಡಿ, ನಾವು ದುಡ್ಡು ಕಟ್ಟಕ್ ರೆಡಿ. ಅವ್ರು ಏನ್ ಹೇಳ್ತಾ ಇದ್ದೀನಿ 2,000 ರೂಪಾಯಿ ಅಮೌಂಟ್ ಕಟ್ಟಕ್ ರೆಡಿ, ಬಟ್ ಅವ್ರಿಗೆ ಬರೀ ಬ್ಲೌಸ್ ಒಂದೇ ಬೇಕು. ಸೊ ನೋಡಿ, ಇಲ್ಲಿ ನಾನು ಬರೀ ದುಡ್ಡನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಖಂಡಿತ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇಲ್ಲ. ಆ ರೀತಿ ದುಡ್ಡನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಮಾಡಿದ್ರೆ ನನ್ನ ಕ್ಲಾಸ್ಗೆ ನಾನು ಜಾಸ್ತಿ ತಗೊಳ್ಬೇಕಾಗಿತ್ತು. ಏನಕ್ಕಂದ್ರೆ ನಾನು ಅಷ್ಟು ಕ್ಲಿಯರ್ ಆಗಿ ಕ್ಲಾರಿಟಿ ಹೇಳ್ಕೊಡ್ತಾ ಇರೋದು ಕ್ಲಾಸ್ನ ನಿಮ್ಗೆ. ನನ್ನ ಪ್ರಕಾರ ನಾನು ಕಲಿಯುವಾಗ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ, ತುಂಬಾನೇ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಸೊ ಅದು ಯಾವುದು ನನಗೆ ಹೆಲ್ಪ್ ಆಗ್ತಾ ಇಲ್ಲ. ಇವತ್ತು ನಾನು ನಂದೇ ಆದ ಒಂದು ಓನ್ ಐಡಿಯಾದಲ್ಲಿ ಬ್ಲೌಸ್ ನ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನಾನು ಕಲಿಯುವಾಗ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಸೊ ನಾನು ನೋಡಿರೋ ಕಡೆ, ನಾನು ವಿಚಾರಿಸಿದಂತ ಕಡೆ ಇಷ್ಟು ಕ್ಲಾರಿಟಿ ಕ್ಲಾಸ್ನ ಮಾಡಿಲ್ಲ. ನಾನು ನಂದೇ ಆದ ಒಂದು ಐಡಿಯಾದಲ್ಲಿ ನಾನು ಈ ಕ್ಲಾಸ್ನ ಮಾಡ್ತಾ ಇರೋರು. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಸೊ ಇದು ನನ್ನ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಇದು ಬೇಸಿಕ್ ಆನ್ಲೈನ್ ಕ್ಲಾಸ್ನ ಕ್ಲಾರಿಟಿ. ಸೊ ಹಾಗೆ ಇನ್ನೊಂದಷ್ಟು ಜನ ಏನ್ ಕಮೆಂಟ್ ಮಾಡ್ತಾ ಇದ್ರೆ, ದುಡ್ಡು ಕಟ್ಟಕ್ ರೆಡಿ, ನನಗೆ ಬ್ಲೌಸ್ ಒಂದೇ ಸಾಕು ಅಂತ ಹೇಳ್ಬಿಟ್ಟು. ಸೊ ಅವಾಗ್ಲೇ ಹೇಳಿದೆ, ದುಡ್ಡು ಒಂದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಖಂಡಿತ ನಾನು ಈ ಕ್ಲಾಸ್ ಮಾಡ್ತಾ ಇಲ್ಲ. ನಿಮ್ಗೆ ಏನ್ ಸೇರ್ಕೊಂಡಿದ್ದೀರಾ, ನನ್ನ ಸ್ಟೂಡೆಂಟ್ ಆಗಿ ಏನ್ ನನ್ನ ಹತ್ರ ಸೇರ್ಕೊಂಡಿದ್ದೀರಾ, ಸೊ ಅಂತವ್ರಿಗೆ ಖಂಡಿತ ನಿಮ್ಗೆ ನೀಟಾಗಿ ಕಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಕೂಡ. ದುಡ್ಡನ್ನ ಒಂದನೇ ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದಿದ್ರೆ ಖಂಡಿತ ನೀವು ಕೇಳಿದ ಹಾಗೆ ಏನ್ ಬ್ಲೌಸ್ ಇದೆ ಕ್ಲಾಸಸ್ ಇಷ್ಟೊತ್ತು ಏನ್ ಹೇಳಿದೆ, ಫ್ರಾಕ್, ಫ್ರಿಲ್ ಫ್ರಾಕ್ ಇದೆಲ್ಲ ಬಿಟ್ಟು ಬರೀ ಬ್ಲೌಸ್ ಒಂದೇ ಕ್ಲಾಸಸ್ ನ ನಿಮಗೆ ಕಳಿಸ್ಬಿಟ್ಟು ನಿಮ್ಮ ಹತ್ರ ಅಮೌಂಟ್ ಇಸ್ಕೊಳ್ಳೋದು ನಂದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಿಮಗೆ ಪ್ರಾಕ್ಟೀಸ್ ಮಾಡಿರಲ್ಲ, ಅವಾಗ ಏನಾಗುತ್ತೆ, ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ, ಓಕೆನಾ. ಏನಕ್ಕೆ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ತಾ ಇದ್ರೆ ಹೇಳಿ. ಸುಮಾರು ನಾನು ಈಗ ಹೇಳಿದೆ, ಅರ್ಧಂಬರ್ಧ ಕಲ್ತಿರೋರು, ಬೇರೆ ಕಡೆ ಹೋಗಿ 2-3 ಕಡೆ ಕಲ್ತು ಅರ್ಥ ಆಗ್ದಿರ ಮನೇಲಿರೋರು, ಸೊ ಇಂಥವ್ರೆಲ್ಲ ಏನ್ ಮಾಡ್ತಾ ಇದಾರೆ, ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ. ಸೊ ಅಲ್ಲೆಲ್ಲ ಆದಂಗೆ ನನ್ನ ಕ್ಲಾಸಲ್ಲೂ ಆಗ್ಬಾರ್ದಲ್ವಾ, ನೀವು ಕಲಿಬೇಕಲ್ವಾ, ನೀವು ಪ್ರಾಕ್ಟೀಸ್ ಮಾಡ್ಬೇಕಲ್ವಾ. ಸೊ ಅದೆಲ್ಲ ನನ್ನ ಜವಾಬ್ದಾರಿ ಇಲ್ವಾ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾರಾದ್ರೂ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋಂಥವ್ರಿದ್ರೆ ಸ್ಟಾರ್ಟಿಂಗ್ ಏನಿದೆ ಅಲ್ಲಿಂದನೂ ನೀವು ಪ್ರಾಕ್ಟೀಸ್ ಮಾಡಬೇಕು, ಅಲ್ಲಿಂದನೂ ಶುರು ಮಾಡಬೇಕು. ಎಂಡಲ್ಲಿ ಬ್ಲೌಸ್ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಾಸ್ ಕೊಡ್ತಾ ಇದೀನಿ. ಬ್ಲೌಸ್ ಬಗ್ಗೆ 1-2 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಲ್ಲ, ಕ್ಲಾಸಸ್ ಜಾಸ್ತಿ ಇರುತ್ತೆ ಬ್ಲೌಸ್ ಬಗ್ಗೆ.
ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಅಂತವರು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಅದಕ್ಕೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡಿ ಜಾಯ್ನ್ ಆಗಬೇಕು. ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆಯಲ್ಲ ನಂಬರ್, ಈ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಆಗುತ್ತೆ, ಜಾಯಿನ್ ಆಗ್ಬೋದು. ಮೇ 15ನೇ ತಾರೀಕು 4th ಬ್ಯಾಚ್ ಶುರುವಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ರೆ, ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಪರ್ಟಿಕ್ಯುಲರ್ಲಿ ಈ ವಿಡಿಯೋನ ನಿಮ್ಮ ಸುತ್ತಮುತ್ತ ಯಾರ್ಯಾರೆಲ್ಲ ಟೈಲರಿಂಗ್ ಕ್ಲಾಸ್ ಬಗ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಅಂಥವರಿಗೆ, ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರೋರಿಗೆ, ಆನ್ಲೈನ್ ಕ್ಲಾಸ್ನ ಸರ್ಚ್ ಮಾಡ್ತಿರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.